ಒಂದು ವೇಳೆ ಮಾಡಿದ್ರು ಅಂತಾನೆ ಇಟ್ಕೋ, ನಾನು ಹೋಗಿ ಅಪ್ಪನ ಹತ್ರ ಮಾತಾಡ್ತೀನಿ. ಅಪ್ಪ ಅಣ್ಣ ತಮ್ಮರು ಜಗಳ ಆಡಿದ್ದಾರೆ ಅಂತ ಮನ್ಸು ನೋವು ಮಾಡ್ಕೋತಾರೆ. ಆದ್ರೆ ನಾನು ಹೋಗಿ ಅವ್ರ ಹತ್ರ ಆಮೇಲೆ ಮಾತಾಡ್ತೀನಿ, ಕನ್ವಿನ್ಸ್ ಮಾಡ್ತೀನಿ. ಓಕೆನಾ? ಇಮೋಷನಲ್ ಫೂಲ್ ಆಗಿ ನಿಮ್ಮ ಅಣ್ಣನ ಜೊತೆ ಒಂದಾಗಲ್ಲ ತಾನೆ? ಅಯ್ಯೋ ಇಲ್ಲ ಮಾರಾಯ್ತಿ, ಪದೇ ಪದೇ ಅದನ್ನ ಯಾಕೆ ಹೇಳ್ತಿದ್ಯಾ? ಕನ್ಫರ್ಮ್ ಮಾಡ್ಕೊಳ್ಳೋದಿಕ್ಕೆ. ಐ ಲವ್ ಯು. ಹಬ್ಬ, ಅಂತೂ ಕೆಲಸ ಸರಿಯಾಗಿದೆ. ಈ ವಿಷಯ ಏಜೆಗೆ ತಾನಾಗೆ ಗೊತ್ತಾದಾಗ ಲೀಲಾ ಹೊರಗೆ ಹೋಗ್ತಾಳೆ. ಆಮೇಲೆ ಮತ್ತೆ ಅಣ್ಣ ತಮ್ಮಂದ್ರನ್ನ ಒಂದು ಮಾಡ್ಸಿದ್ರೆ ಆಯ್ತು. ಏನ್ ಹೇಳ್ತಿದ್ದೀರಾ ನೀವಿಬ್ರು? ಹೌದು ಮೇಡಮ್, ಈ ಮನೆನ ಒಡೆಯಕ್ಕೆ ಕೊಡ್ತಿದ್ದಾರೆ. ಇಷ್ಟು ದಿನ ಮನೆ ಅಂದ್ರೆ ಹೀಗಿರ್ಬೇಕಂತ ಅನ್ಸೋ ಮನೆ ಇವತ್ತು ಒಡೆಯುತ್ತೆ ಅಂದ್ರೆ ಒಡೆಯೋದು ಮನೆ ಅಲ್ಲ ಮೇಡಮ್, ನಮ್ಮ ಬಾಸ್ ಮನ್ಸು. ಲಕ್ಷ್ಮಿ, ನೀನಿದ್ದು ಈ ತರ ಮಾಡಕ್ ಅವಕಾಶ ಹೇಗ್ ಮಾಡ್ಕೊಟ್ಟೆ ನೀನು? ಅತ್ತೆ, ನನ್ನ ಕೈಲಿ ಏನಿದೆ ಹೇಳೋಷ್ಟು ಹೇಳ್ದೆ, ಬೇಡ್ಕೊಂಡೆ. ಆದ್ರೆ ಗಂಡ್ಮಕ್ಳು ಕೋಪ ನಿಮ್ಗೆ ಗೊತ್ತಿದೆಯಲ್ಲ, ನಮ್ಮ ಕೈಯಿಂದ ಮೀರಿದ್ಮೇಲೆ ನಿಮ್ಮ ಹತ್ರ ಬಂದಿರೋದು. ಪ್ರೇಮ್ ಪ್ರಮೋದ್ ಹತ್ರ ನಾನ್ ಮಾತಾಡ್ತೀನಿ. ಪ್ರಯೋಜನ ಇಲ್ಲ ಮೇಡಮ್, ಅವ್ರೀಗ ನಿಮ್ಮ ಹತ್ರ ಮಾತಾಡಕ್ ರೆಡಿ ಇಲ್ಲ. ಯಾಕೆ? ಲೀಗಲ್ ಆಗಿ ಮಾತಾಡಕ್ಕೆ ಮನೆಗೆ ಲಾಯರ್ನ ಕರೆಸ್ತಿದ್ದಾರೆ. ಲಾಯರ್ ಬರ್ತಿದಾರಾ? ಇದ್ರ ಹಿಂದೆ ಯಾರಿದ್ದಾರೆ ಅಂತ ನನಗೆ ಗೊತ್ತು. ದುರ್ಗಾ ಅಕ್ಕ ಅವರೇ ನಿಮ್ಮನ್ನ ಈ ಮನೆಯಿಂದ ಓಡಿಸ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ಲಕ್ಷ್ಮಿ, ಈಗ ಅದೆಲ್ಲ ಮಾತಾಡಕ್ ಟೈಮ್ ಇಲ್ಲ. ಲಾಯರ್ ಬಂದ್ರೆ ಅವ್ರು ಫಸ್ಟ್ ಏಜೆ ಹತ್ರ ಮಾತಾಡ್ತಾರೆ. ಏಜೆ ಹತ್ರ ಮಾತಾಡಿದ್ರೆ ಏಜೆಗೆಲ್ಲ ಗೊತ್ತಾಗಿ ಅವ್ರಿಗೆ ತುಂಬಾ ನೋವಾಗುತ್ತೆ. ನಾನೇನಾದ್ರೂ ಮಾಡ್ಬೇಕು. ಏಜೆ ಎಲ್ಲಿದ್ದಾರೆ? ಮೇಲ್ಗಡೆ ಇದ್ದಾರೆ. ಆದ್ರೆ ಲಾಯರ್ ಬಂದ್ರೆ? ಇಲ್ಲ ಇಲ್ಲ, ಫಸ್ಟ್ ನಾನು ಏಜೆ ಹತ್ರ ಮಾತಾಡ್ಬೇಕು. ಈ ಮನೆಯವ್ರು ಒಂದಾಗಿರ್ಬೇಕು, ಏಜೆ ಸರ್ಗೆ ಈ ವಿಷಯ ಎಲ್ಲ ಗೊತ್ತಾಗಬಾರ್ದು ಅಂತ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ ಮೇಡಮ್. ಆದ್ರೆ ಪಾಪ ಅವ್ರೊಬ್ರು ಕೈಯಲ್ಲ ಇದನ್ನೆಲ್ಲ ಹ್ಯಾಂಡಲ್ ಮಾಡಕ್ ಆಗ್ತಿಲ್ಲ ಅನ್ಸುತ್ತೆ. ಇಷ್ಟೆಲ್ಲ ಪ್ರಾಬ್ಲಮ್ ಆಗಿದೆ. ಫ್ರೆಂಡ್ ಅಂತ ನನ್ನ ಜೊತೆಲೇ ಇದ್ದೀನಿ. ನನ್ನ ಹತ್ರ ಬಂದು ಒಂದು ಮಾತು ಹೇಳಬೇಕು ಅಂತ ಅನ್ನಿಸ್ಲಿಲ್ಲ ಅಲ್ವಾ ಅವಳಿಗೆ? ಹೇಗೆ ಹೇಳ್ತಾರೆ ಮೇಡಮ್? ಈ ವಿಷಯ ಎಲ್ಲ ನಿಮ್ಗೆ ಗೊತ್ತಾದ್ರೆ ನೀವು ಟೆನ್ಷನ್ ಆಗ್ತೀರಾ, ನಿಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀಳುತ್ತೆ ಅಂತ ಎಲ್ಲ ನೋವನ್ನು ಅವರೊಬ್ಬರೇ ಸಹಿಸ್ಕೊತಾ ಇದ್ದಾರೆ. ಫ್ರೆಂಡ್ಶಿಪ್ ಅಂದ್ರೆ ಏನು? ಕಷ್ಟ ಆಗ್ಲಿ ಸುಖ ಆಗ್ಲಿ ಒಟ್ಟಿಗೆ ಹಂಚ್ಕೋಬೇಕು. ಲೀಲಾ ನನ್ನ ಲೈಫಲ್ಲೇ ಸಿಗದೆ ಇರೋಷ್ಟು ಫ್ರೆಂಡ್ಶಿಪ್ನ ಕೆಲವೇ ದಿನಗಳಲ್ಲಿ ಕೊಟ್ಟಿದ್ದಾಳೆ ರೂಪಾ. ಅವಳು ಕಷ್ಟದಲ್ಲಿರ್ಬೇಕಾದ್ರೆ ನಾನು ಹೇಗೆ ಸುಮ್ಮನೆ ಇರೋಕ್ಕಾಗುತ್ತೆ ಹೇಳು? ಅದು ಹೌದು ಮೇಡಮ್, ಆದರೆ ನಿಮ್ಮ ಹೆಲ್ತ್? ನನ್ನ ಹೆಲ್ತ್ಗೆ ಏನಾಗಿದೆ? ಲೀಲಾ ಇಂಥ ಸ್ಥಿತಿಲಿ ಇರ್ಬೇಕಾದ್ರೆ ನಾನು ಏನು ಮಾಡದೇ ಇರೋದು ಸರಿಯಲ್ಲ. ಅವಳು ಈ ಮನೆಗೇನು ಅಲ್ಲ. ಯಾವ ಸಂಬಂಧನೂ ಇಲ್ಲದೆ ಇರೋರ ಬಗ್ಗೆ ಯಾವಾಗ್ಲೂ ನಗ್ನಗ್ತಾ ಇರಬೇಕು ಅಂತ ಬಯಸೋ ಆ ಜೀವ ಅವಳು ನಗ್ನಗ್ತಾ ಇರ್ಬೇಕಲ್ವಾ? ಇನ್ನೊಬ್ರ ಸಂತೋಷನ ಬಯಸೋ ಜೀವಕ್ಕೆ ನೋವಾದ್ರೆ ಅದು ಒಳ್ಳೇದಾ ರೂಪಾ? ಹೇಳು, ಒಳ್ಳೇದಾ? ನಾನೇ ಲೀಲಾ ಖುಷಿಗೋಸ್ಕರ ಒಂದು ತೀರ್ಮಾನ ತಗೋತೀನಿ. ನನ್ನಿಂದ ಈ ಮನೆಯಲ್ಲಿ ಬದಲಾವಣೆ ಆಗಲಿ. ನಾನೇ ಈ ಪ್ರಾಬ್ಲಮ್ನೆಲ್ಲ ಸಾಲ್ವ್ ಮಾಡ್ತೀನಿ. ಅದು ಲೀಲಾಗೋಸ್ಕರ. ಫೈನ್ ಮಾ, ಒಂದು 5 ನಿಮಿಷ ಟೈಮ್ ಕೊಡು. ಪ್ರೇಮು ಪ್ರಮೋದ್ಗೆ ಇಬ್ರು ಒಟ್ಟಿಗೆ ಒಂದು ಪ್ರೆಸೆಂಟೇಷನ್ ಮಾಡಬೇಕು ಅಂತ ನಾನು ಹೇಳಿದ್ದೀನಿ. ಅದ್ರದ್ದು ಒಂದು ಸ್ವಲ್ಪ ಕ್ಲಾರಿಟಿ ಕೊಟ್ಟು ಬಂದ್ಬಿಡ್ತೀನಿ ಅಷ್ಟೇ. ನೀನು ಅವರಿಬ್ರು ಒಟ್ಟಿಗೆ ಇರಬೇಕು ಅಂತ ಆಸೆ ಪಡ್ತಿದ್ರೆ ಅವರಿಬ್ರು ಮನೆ ಹೊಡಿಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಏನ್ ಮಾತಾಡ್ತಿದ್ಯಮ್ಮ? ಹೌದು, ಮನೆ ಭಾಗ ಆಗ್ಬೇಕು ಅಂತ ಅವ್ರ ಲಾಯರನ್ನು ಬರಕ್ ಹೇಳಿದ್ದಾರೆ. ಅಮ್ಮ, ಅವರೆಲ್ಲೋ ನಿನ್ನ ಹತ್ರ ತಮಾಷೆ ಮಾಡಿರ್ತಾರೆ. ಅವ್ರ ಹತ್ರ ಮಾಡಕ್ ಸಾಧ್ಯನೇ ಇಲ್ಲ ಅಮ್ಮ. ನಾನ್ ಬೆಳೆಸಿರೋ ಮಕ್ಕಳಮ್ಮ ಅವರು. ಮನೆ ಒಂದಾಗಿರ್ಬೇಕು ಅಂತ ಹೇಳ್ತಾರೆ ಹೊರತು ಮನೆ ಹೊಡೆಯೋ ಕೆಲಸ ಮಾಡಲ್ಲ ಅವರು. ಆ ಯೋಚನೆನೂ ಮಾಡಲ್ಲ ಅವರು. ಹಾಗಿದ್ರೆ ನಾನ್ ನೋಡಿದ್ ಸುಳ್ಳ? ಅವ್ರು ಆಡಿದ ಮಾತನ್ನ ನಾನು ಕೇಳಿಸ್ಕೊಂಡಿದ್ ಸುಳ್ಳ? ಅಣ್ಣ
ಅಣ್ಣ ತಮ್ಮಂದ್ರಿಬ್ರು ದಾಯಾದಿಗಳ ತರ ಆಡ್ತಿದ್ದಾರೆ. ಒಬ್ಬರ ಮುಖ ಕಂಡ್ರೆ ಒಬ್ರಿಗಾಗಲ್ಲ. ಒಬ್ಬ ಅವನಿರೋ ಮನೇಲಿ ನಾನಿರಲ್ಲ ಅಂತಿದ್ರೆ ಇನ್ನೊಬ್ಬ ಇವನೇ ಇರ್ಲಿ ನಾನೇ ಬಿಟ್ಟು ಹೋಗ್ತೀನಿ ನಿಂತಿದ್ದಾನೆ. ಪಾಪ ಲೀಲಾ, ನಿನಗೆ ಈ ವಿಷಯ ಗೊತ್ತಾದ್ರೆ ನೀನೆಲ್ಲಿ ನೊಂದ್ಕೋತೀಯ ಅಂತ ಅವರಿಬ್ರನ್ನು ಒಂದು ಮಾಡಕ್ಕೆ ಎಷ್ಟು ಕಷ್ಟ ಪಡ್ತಿದ್ದಾಳು ಗೊತ್ತಾ? ಆದ್ರೆ ಬಿಸಿ ರಕ್ತ ಕೇಳ್ಬೇಕಲ್ಲ. ಅವರಿಬ್ರು ಅವ್ರು ಆಡಿದ್ದೆ ಆಟ ಮಾಡ್ಕೊಂಡಿದ್ದಾರೆ. ನೀನ್ ಸಾಕಿ ಸಲಹಿದಕ್ಕೆ ನಿನಗೆ ಒಳ್ಳೆ ಉತ್ತರನೇ ಕೊಡ್ತಾ ಇದ್ದಾರೆ. ನನಗಿಷ್ಟೆಲ್ಲ ವಿಷಯ ಗೊತ್ತಾದ್ಮೇಲೂ ಸುಮ್ಮನಿದ್ರೆ ಸರಿ ಇರಲ್ಲ ಅಂತ ನಾನೇ ನಿನ್ಗೆ ಈ ವಿಷಯ ಹೇಳಕ್ ಬಂದೆ. ಅವರಿಬ್ರು ಹಾವು ಮುಂಗ್ಸಿ ತರ ಕಚ್ಚಾಡ್ತಿದ್ದಾರೆ. ಅವ್ರನ್ನ ಸರಿ ಮಾಡಕ್ಕೆ ಆ ಭಗವಂತನೇ ಬರ್ಬೇಕೇನೋ. ಯೋಚನೆ ಮಾಡ್ಬೇಡಮ್ಮ, ನಾನು ಮಾತಾಡ್ತೀನಿ. ಈ ಮನೆ ಹೊಡೆಯೋದಕ್ಕೆ ನಾನು ಬಿಡಲ್ಲ. ರಾಮ್, ಬೆಳೆದಿರೋ ಮಕ್ಕಳು ನೀನ್ ಕೋಪದಲ್ಲಿ ಹೆಚ್ಚು ಕಡಿಮೆ ಮಾತಾಡ್ಬಿಟ್ರೆ ಒಡೆದಿರೋ ಮನಸ್ಸು ಇನ್ನಷ್ಟು ಚೂರ್ ಚೂರಾಗ್ಬಿಡುತ್ತೆ. ಸ್ವಲ್ಪ ನೋಡ್ಕೊಂಡು ಮಾತಾಡಪ್ಪ. ತಡೆಯುವಂಥದ್ದು ನಾನೇನು ಮಾತಾಡಲ್ಲಮ್ಮ. ಆಗ್ಬೇಕು ಅಂತಿದ್ರೆ ಅದನ್ನ ಯಾರು ತಡೆಯೋಕ್ಕೂ ಹೋಗಲ್ಲ. ಬಾ ನನ್ನ ಜೊತೆ. ಅಕ್ಕ, ಎಲ್ಲರೂ ಕೂತಿದ್ದಾರೆ. ಆಲ್ ದಿ ಬೆಸ್ಟ್. ಹೆಣ್ಮಕ್ಳೆಲ್ಲ ಒಂದ್ ಕಡೆ ಬನ್ನಿ. ಅತ್ತೆ, ನೀವ್ಯಾಕೆ ಬರಕ್ ಹೋದ್ರಿ? ಏನ್ ಬೇಕು ಅಂತ ಕೇಳಿದಿದ್ರೆ ನಾನೇ ಮಾಡ್ಕೊಡ್ತಿದ್ದೆ. ಹೆಣ್ಮಕ್ಳೆಲ್ಲ ಒಂದ್ ಕಡೆ ಬಂದು ನಿಂತ್ಕೊಳ್ಳಿ ಅಂದೆ. ಪ್ರೇಮ್, ಪ್ರಮೋದ್, ನೀವಿಬ್ರು ಒಟ್ಟಿಗೆ ನಿಂತ್ಕೊಳ್ಳಿ. ನಿಮ್ಮಿಬ್ರಿಗೆ ಹೇಳ್ತಿರೋದು, ಇಬ್ರು ಬಂದು ಒಂದ್ ಕಡೆ ನಿಂತ್ಕೊಳ್ಳಿ ಅಂತ. ಪ್ರೇಮ್, ಪ್ರಮೋದ್, ನೀವಿಬ್ರು ಹುಟ್ಟಾಗ ನಿಮ್ ಸುತ್ತ ಇದ್ದಂತ ಸಂಬಂಧಿಕರು ನಿಮ್ಮನ್ನ ಮಕ್ಕಳು ಅಂದ್ರು. ಆದ್ರೆ ಈ ಮನೆ ಯಜಮಾನ ನಿಮ್ಮಿಬ್ರನ್ನ ನನ್ನ ಮಕ್ಕಳು ಅಂದ್ರು. ಅವರು ನಿಮ್ಮಿಬ್ರಿಗೂ ಸಂಸ್ಕಾರ ಕೊಟ್ಟು, ವಿದ್ಯೆ ಕೊಟ್ಟು, ಬುದ್ಧಿ ಕಲಿಸಿ ಬುದ್ಧಿ ಕಲಿಸಿ ಇಷ್ಟು ದೊಡ್ಡವರನ್ನಾಗಿ ಮಾಡಿ ಸೊಸೈಟಿಲಿ ಇವತ್ತು ಪ್ರೇಮ್, ಪ್ರಮೋದ್ ಅಂತ ನಿಮ್ಮನ್ನ ಗುರ್ತಿಡ್ದು ಗೌರವ ಕೊಟ್ಟು ಮಾತಾಡಿಸ್ತಾರೆ ಅಂದ್ರೆ ಅದಕ್ಕೆ ಕಾರಣನೇ ನಿಮ್ಮಪ್ಪ. ಅವ್ರು ಕೊಟ್ಟಿರೋ ಜೀವನಾನ ಅನುಭವಿಸ್ತಾ ಅವ್ರು ಕೊಟ್ಟಿರೋ ಜೀವನಾನ ಅನುಭವಿಸ್ತಾ ಸುಖದ್ ಸುಪ್ಪತ್ಕೆಲ್ ಬದುಕಿರೋ ನೀವು ಖುಷಿನ ಹಂಚ್ಕೊಂಡು ಮನೆ ಬಿಟ್ಟು ದುಃಖನ ನಿಮ್ಮ ಅಪ್ಪಂಗೆ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದೀರಾ? ಅತ್ತೆ, ಅದ್ ಹಾಗಲ್ಲ. ಸರು, ನೀನ್ ಮಧ್ಯೆ ಬರ್ಬೇಡ. ಅದಲ್ಲ ಅತ್ತೆ. ಬಾಯಿ ಮುಚ್ಕೊಂಡಿರ್ತೀಯೋ ಇಲ್ಲ ಒಂದ್ ಬಿಟ್ಟು ಕೂರಿಸ್ಲು. ಅತ್ತೆ, ಏನ್ ನಡೀತಾ ಇದೆ ಅಲ್ಲಿ? ಏನಾಯ್ತು ಹೇಳಿ. ನನ್ನ ಗೌರವ, ಈ ಮನೆ ಪ್ರತಿಷ್ಠೆ ಎಲ್ಲನೂ ಉಳಿಸಿದ್ಯಾ. ಥ್ಯಾಂಕ್ ಯು ವೆರಿ ಮಚ್. ನಿನ್ನನ್ನು ಎಷ್ಟು ಹೊಗಳಿದ್ರು ಸಾಲದಮ್ಮ. ಹೊತ್ಕೊಂಡು ಉರಿಬೇಕಾಗಿದ್ದ ಈ ಮನೆ ನಿನ್ ಮಾತಿಂದ ತಣ್ಣಗಾಗೋಯ್ತು.
ಇದಕ್ಕೆಲ್ಲ ನೀನೇ ಕಾರಣಮ್ಮ. ಅಮ್ಮ ದಯವಿಟ್ಟು ನೀವು ಹೀಗೆಲ್ಲ ಮಾಡಬೇಡಿ. ನಾನು ಇದನ್ನೆಲ್ಲ ಮಾಡಿದ್ದು ಲೀಲಾ ಖುಷಿಗೋಸ್ಕರ. ಪಾಪ ಅವಳು ಈ ವಿಷಯನ ಇವ್ರಿಗೆ ಹೇಳೋಕ್ಕಾಗದೆ ತುಂಬ ಒದ್ದಾಡ್ತಿದ್ಲು. ಆ ಒದ್ದಾಟನ ನೋಡೋಕ್ಕಾಗದೆ ನಾನು ಈ ನಿರ್ಧಾರ ಮಾಡಬೇಕಾಗಿ ಬಂತು. ಆ್ಯಂಡ್ ಈ ವಿಷಯ ಇವ್ರಿಗೆ ಗೊತ್ತಾಗಿದ್ದಿದ್ರೆ ಪಾಪ ತುಂಬ ನೊಂದ್ಕೊಂಡಿರೋರು. ಆಗ ನನಗೂ ಬೇಜಾರಾಗ್ತಿತ್ತು. ಇವರು ಈ ಮನೇನ ಮಗು ಥರ ಕಾಪಾಡ್ಕೊಂಡು ಬಂದಿದ್ದಾರೆ. ಹಾಗಿದ್ದಾಗ ಇವ್ರು ಯಾವಾಗಲೂ ನಗ್ನಗ್ತಾ ಇರಬೇಕು. ಅದಕ್ಕೆ ಇದನ್ನೆಲ್ಲ ಮಾಡಿದೆ. ಥ್ಯಾಂಕ್ ಯು ವೆರಿ ಮಚ್. ನೀ ಸ್ವಲ್ಪ ಹೊತ್ತು ರೆಸ್ಟ್ ತಗೋ. ಲೀಲಾ ಹೇಳ್ಕೊಟ್ಟ ಹಾಗೆ ಹೇಳಿದೆ. ಆದರೆ ಆ ಪಾಯಿಂಟ್ ಒಂದು ನೆನಪಾಗ್ಲಿಲ್ಲ ನನಗೆ. ಆಮೇಲೆ ಏನಾಯ್ತು? ಎಕ್ಸ್ಕ್ಯೂಸ್ ಮೀ. ಏನು? ಏನಿಲ್ಲ, ನಮ್ಮಂತಾರೆ ಮೇಡಮ್ ಅಂದ್ರೆ ನಿಮ್ಮ ಮೇಡಮ್ ಹೊಸದಾಗಿ ಈ ಮನೆಯನ್ನ ನಿಭಾಯಿಸಿದ್ದಾರೆ. ಅತ್ತೆಯಾಗಿ ಈ ಮನೆ ಸೊಸೆಯಂದ್ರಿಗೆ ಮತ್ತೆ ಮಕ್ಕಳಿಗೆ ಕ್ಲಾಸ್ ತಗೊಂಡು ಬುದ್ಧಿ ಹೇಳ್ತಿದ್ದಾರೆ. ಅದೇ ಖುಷಿಯಲ್ಲಿ ನನ್ಗೇನಿಲ್ವಾ? ನಿಂಗೇನು ಹುಚ್ಚಿಡ್ದಿದ್ಯಾ? ಯಾಕೆ ಪದೇ ಪದೇ ಡಿಸ್ಟರ್ಬ್ ಮಾಡ್ತಿದ್ಯಾ? ನೀವು ತಾವು ಅಂತ ಮಾತಾಡ್ತಿದ್ದಿದ್ದು ನಾವು, ನೀನು ತಾನು ಅಂತ ಮಾತಾಡೋ ಲೆವೆಲಿಗೆ ಕ್ಲೋಸ್ ಆಗಿದ್ದೀವಿ ಅಂದ್ರೆ ಆ ವಿಧಿ ನಮ್ಮಿಬ್ಬರು ಒಂದು ಮಾಡೋಕ್ಕೋಸ್ಕರ ಎಷ್ಟೆಲ್ಲ ಕಷ್ಟ ಪಡ್ತಿದೆ ಅಂತ ಗೊತ್ತಾಗ್ತಿಲ್ವಾ ರೂಪ? ಸುಮ್ನೆ ವಿಧಿಗೆ ಕಷ್ಟ ಕೊಡೋದು. ಬಾ ನಾವಿಬ್ರೆ ಒಂದಾಗೋಣ. ವಿಶ್ವರೂಪ್, ಇರಿಟೇಟ್ ಮಾಡಬೇಡ ಪ್ಲೀಸ್. ಆಯ್ತು, ಏನೋ ಅಂತಾರೆ ಮೇಡಮ್ ಈ ಮನೆ ಖುಷಿಗೋಸ್ಕರ, ಲೀಲಾ ಮೇಡಮ್ ಖುಷಿಗೋಸ್ಕರ ಏನೇನೆಲ್ಲ ಮಾಡ್ತಿದ್ದಾರೆ. ಆದ್ರೆ ನೀನ್ ನನ್ನ ಖುಷಿಗೋಸ್ಕರ ಏನಾದ್ರೂ ಮಾಡಿದ್ಯಾ ಅಂತ ಕೇಳಕ್ ಬಂದ್ರೆ ನಿಂಗೆ ಇರಿಟೇಷನ್ ಆಗುತ್ತಲ್ವಾ? ಇಷ್ಟೆಲ್ಲ ಕೇಳ್ತೀಯಲ್ಲ, ಲವ್ ಅಂತ್ಯ. ಹಾಗಿದ್ರೆ ನೀನು ನನಗೋಸ್ಕರ ಏನು ಮಾಡಿದ್ಯಾ ಹೇಳು? ಇದೇ ಮಾತು ಹೊರಗೆ ಬರ್ಲಿ ಅಂತ ನಾನು ನಿಂಗೆ ಇಷ್ಟೊತ್ತು ಡಿಸ್ಟರ್ಬ್ ಮಾಡ್ತಿದ್ದೆ. ಇಷ್ಟು ಹೇಳಿದ್ಯಲ್ಲ ರೂಪ, ಇನ್ಮೇಲೆ ನೋಡ್ತಾ ಇರು ನಾನು ನಿನ್ಗೋಸ್ಕರ ಏನೇನೆಲ್ಲ ಮಾಡ್ತೀನಂತ. ಮೊದಲು ಏನಾದ್ರೂ ಒಂದು ಮಾಡ್ಕೊಂಬಾ, ಆಮೇಲೆ ನೋಡೋಣ. ವಾಟ್ ಡು ಯು ಮೀನ್? ಅಂದ್ರೆ ನಿನ್ಗೆ ನನ್ನ ಮೇಲೆ ನಂಬಿಕೆ ಅಲ್ವಾ? ಹೇಗ್ ಬರುತ್ತೆ ನೋಡು. ಈ ಲವ್ ಅನ್ನೋ ಹುಡುಗರೆಲ್ಲ ಅವ್ರ ಹುಡುಗಿರ ಹೆಸರನ್ನ ಎದೆ ಮೇಲೆ ಟ್ಯಾಟೂ ಹಾಕಿಸ್ಕೊಂಡಿರ್ತಾರೆ. ನೀನು ಇದೆಯಾ? ಅಟ್ಲೀಸ್ಟ್ ಕೈ ಎಲ್ಲಾದ್ರೂ ಹಾಕ್ಸ್ಕೊಂಡಿದ್ಯಾ? ಹೋಗ್ಲಿ, ಸ್ಕೆಚ್ ಪೆನ್ ಆದ್ರೂ ಬರ್ದಿದ್ಯಾ? ಜಸ್ಟ್ ಟ್ಯಾಟೂ. ಓ ಮೈ ಗಾಡ್, ನಾ ಸಣ್ಣ ಹುಡುಗ ಇರ್ಬೇಕಾದ್ರೆ ನಮ್ಮೂರ್ ಜಾತ್ರೆಯಲ್ಲಿ ಮೈಯಲ್ಲೆಲ್ಲ ಟ್ಯಾಟೂ ಹಾಕೊಂಡು ಜಿಲ್ಲಾ ಮಟ್ಟದಲ್ಲಿ ಮೆರೆದಾಡ್ದವ್ ನಾನು. ಈಗ ಇಷ್ಟು ದೊಡ್ಡವನಾದ್ಮೇಲೆ ಒಂದು ಸಣ್ಣ ಟ್ಯಾಟೂ ಹಾಕಲಲ್ವಾ? ಹಣೆ ಮೇಲೆ ಹಾಕೋತಿದ್ದೆ, ಆದ್ರೆ ಹಣೆ ಬೇರೆ ಚೇಂಜ್ ಆಗುತ್ತೆ ಅಂತ ಸುಮ್ಮನಿದ್ದೀನಿ. ನೋಡ್ತಾ ಇರು, ಎದ್ದ ಮೇಲೆ ಹಾಕೊಂಡ್ ಬರ್ತೀನಿ. ಜಸ್ಟ್ ವೇಟ್ ಅಂಡ್ ಸಿ. ಓಕೆ, ಬಾಯ್ ಬಾಯ್ ಟ್ಯಾಟೂ, ಟಾಟಾ. ಪ್ರೇಮ್, ಫ್ರೀ ಇದೆಯಾ? ಒಂದೆರಡು ನಿಮಿಷ ಮಾತಾಡ್ಬೇಕಿತ್ತು. ಅಪ್ಪ ದಯವಿಟ್ಟು ಹಾಗೆಲ್ಲ ಕೇಳಬೇಡಿ. ನೀವು ಬೇಕಿದ್ರೆ ನೀವು ಇಡೀ ದಿನ ಕೂರಿಸ್ಕೊಂಡ್ರು ನಾನು ಒಂದು ಮಾತು ಆಡ್ದಿರ ಸುಮ್ಮನೆ ಕೂತಿರ್ತೀನಿ. ವಾವ್, ಯು ಸೌಂಡ್ ಸೋ ಮೆಚೂರ್ಡ್. ಗ್ರೇಟ್. ಥ್ಯಾಂಕ್ಸ್ ಅಪ್ಪ. ಹೇಳಿಯಪ್ಪ, ಏನು ವಿಷಯ? ಕೂತ್ಕೊ, ಹೇಳಿ. ಪ್ರೇಮ್, ಐ ವಾಂಟ್ ಟು ಟೆಲ್ ಯು ಸಮಥಿಂಗ್. ನಾನು ಒಂದಷ್ಟು ದಿನದಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ದರ್ಸ್ ಲಾಟ್ ಆಫ್ ಚೇಂಜಸ್ ಇನ್ ಯು. ಅಂದರೆ ನೀನು ದೊಡ್ಡವನಾಗಿದೆಯಾ, ಯು ಆರ್ ಮೋರ್ ಮೆಚೂರ್ಡ್. ಇನ್ಫ್ಯಾಕ್ಟ್ ನಿನ್ನ ಬಗ್ಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಇರೋದು. ಅಪ್ಪ ನಿಜವಾಗ್ಲೂ ನೀವು ಈ ಮಾತು ಹೇಳ್ತಿದ್ದೀರಾ? ನಾನು ಯಾವ ಥರ ನಿನ್ನ ಜೊತೆ ತಮಾಷೆ ಮಾಡಿದ್ದೀನಾ? ಐ ಆಮ್ ಸೀರಿಯಸ್. ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ಸ್ ಅ ಲಾಟ್. ನೋ ಥ್ಯಾಂಕ್ಸ್ನ ಈಗಲೇ ಹೇಳ್ಬೇಡ, ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಹೇಳ. ಬಿಕಾಸ್ ನಮ್ಮ ಕಂಪ್ನಿಲಿ ಒಂದು ದೊಡ್ಡ ಪೊಸಿಷನ್ನ ನಾನು ನಿನಗೆ ಕೊಡ್ತಾ ಇದ್ದೀನಿ. ನಿನ್ನಷ್ಟು ಮೆಚೂರ್ಡ್ ಆಗಿರೋರು ಇನ್ಫ್ಯಾಕ್ಟ್ ದೊಡ್ಡ ಪೊಸಿಷನಲ್ಲೇ ಇರಬೇಕು. ಬಟ್ ಪ್ರಮೋದ್ ಇದಾನಲ್ಲ, ಈಸ್ ಯೂಸ್ಲೆಸ್. ಅಪ್ರಯೋಜಕ ಅಂತಾರಲ್ಲ ಹಾಗೆ. ಅಪ್ಪ ಯಾ, ಅಂದರೆ ಅವನಲ್ಲಿ ಜವಾಬ್ದಾರಿ ಇಲ್ಲ. ನಿಂದು ಯಂಗ್ ಬ್ಲಡ್, ಒಂದು ಉತ್ಸಾಹ ಇದೆ. ಏನಾರ ಪ್ರಾಬ್ಲಮ್ ಬಂತು ಅಂದರೆ ಮುನ್ನುಗ್ತೀಯ, ಸಾಲ್ವ್ ಮಾಡ್ತೀಯ. ಬಟ್ ಅವನು
ಇರ್ರೆಸ್ಪಾನ್ಸಿಬಲ್, ಯಾವುದ್ರ ಬಗ್ಗೆನೂ ಇಂಟ್ರೆಸ್ಟ್ ಇಲ್ಲ. ಇನ್ಫ್ಯಾಕ್ಟ್ ಅವನಿಗೆ ನಾಳೆ ನಾನು ಆಸ್ತಿ ಕೊಟ್ಟರೆ ಎಲ್ಲ ಕಳೆದು ಬಿಡ್ತಾನೆ. ಅದಕ್ಕೆ ನಾನು ಇದನ್ನೆಲ್ಲ ಯೋಚನೆ ಮಾಡಿ ಒಂದು ಡಿಸಿಷನ್ಗೆ ಬಂದಿದ್ದೆ. ಪ್ರಮೋದ್ನ ಕಂಪ್ನಿಯಿಂದ ಡ್ರಾಪ್ ಮಾಡಿ ಆ ಪೊಸಿಷನ್ನಲ್ಲಿ ನೀನನ್ನು ಕೂಡ್ಸೋಣ ಅಂತಿದ್ದೀನಿ. ಇದನ್ನೇ ಹೇಳಬೇಕು ಅಂತ ಬಂದಿದ್ದೆ. ಎನಿವೆ, ಗುಡ್ ಲಕ್. ಥ್ಯಾಂಕ್ಸ್ ಅಪ್ಪ. ಎಂಜಾಯ್. ಎಸ್, ಅಪ್ಪ ನನ್ನ ನಂಬಿ ಒಂದು ಒಳ್ಳೆ ಪೊಸಿಷನ್ ಕೊಟ್ಟಿದ್ದಾರೆ. ಇದು ನನ್ನ ಲೈಫಿನ ಬಿಗ್ಗೆಸ್ಟ್ ಅಚೀವ್ಮೆಂಟ್. ಐ ಹ್ಯಾವ್ ಟು ಪ್ರೂವ್ ಇಟ್. ಸಾರಿ ಕೇಳಬಾರ್ದು. ಮನಸ್ಸಿಂದ, ರೆಸ್ಪಾನ್ಸಿಬಿಲಿಟಿಯಿಂದ, ಕೆಲಸದಿಂದ ಎಲ್ಲ ರೀತಿಯಲ್ಲೂ ದೊಡ್ಡವನು ನೀನು. ನಿನ್ನ ಬಗ್ಗೆ ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಅಂದರೆ ಎಷ್ಟು ಚೆನ್ನಾಗಿ ನೀನು ಜನಗಳನ್ನ ಕನ್ವಿನ್ಸ್ ಮಾಡ್ತೀಯಾ. ಆ್ಯಂಡ್ ಫ್ಯಾಮಿಲಿ ಅಂದರೆ ಎಷ್ಟು ರೆಸ್ಪೆಕ್ಟ್ ನಿನಗೆ. ಹೆಮ್ಮೆ ಅನಿಸುತ್ತೆ ಪ್ರಮೋದ್ ನನಗೆ. ನೀನು ಎಷ್ಟು ಒಳ್ಳೆಯವನು ಅಂದರೆ ಅಷ್ಟು ಖುಷಿ ಆಗುತ್ತೆ ನನಗೆ. ಬಟ್ ಪ್ರೇಮ್ ನನಗೆ ಯಾಕೋ ಇತ್ತೀಚೆಗೆ ಇಷ್ಟ ಆಗ್ತಾ ಇಲ್ಲ. ಅಪ್ಪ ಏನು ಹೇಳ್ತಿದ್ದೀರಾ? ಎಸ್, ಇದು ಡೈಜೆಸ್ಟ್ ಮಾಡ್ಕೊಳ್ಳೋದು ಕಷ್ಟ, ಬಟ್ ದಟ್ಸ್ ಫ್ಯಾಕ್ಟ್. ಅವನು ಆ್ಯಕ್ಚುಲಿ ಒಳ್ಳೆ ಮಗನೂ ಅಲ್ಲ, ಒಳ್ಳೆ ತಮ್ಮನೂ ಅಲ್ಲ. ಐ ಆಮ್ ವೆರಿ ಸಾರಿ ಟು ಸೇ, ಆ್ಯಕ್ಚುಲಿ ಅವನು ನಮ್ಮ ಫ್ಯಾಮಿಲಿ ಇರೋದಕ್ಕೆ ಲಾಯಕ್ಕೆ ಅಲ್ಲ. ಅವನಿಗೊಂದು ಕಮಾಂಡ್ ಇಲ್ಲ, ಕೆಲಸ ಮಾಡಿಸೋದು ಹೇಗೆ ಅಂತ ಗೊತ್ತಿಲ್ಲ. ಅವನು ನಂಬಿ ಒಂದು ಕೆಲಸನೂ ಕೊಡೋಕ್ಕಾಗಲ್ಲ. ಆ್ಯಂಡ್ ಇನ್ನು ಚಿಕ್ಕ ಮಕ್ಕಳ ಬುದ್ಧಿ ಅಂದರೆ ಈ ಥರ ಇಟ್ಕೊಂಡು ನಾವು ಕಂಪ್ನಿನ ಹೇಗೆ ಬೆಳೆಸೋಕ್ಕಾಗತ್ತೆ ಅಲ್ವಾ? ಅದಕ್ಕೆ ನಾನು ಇದನ್ನೆಲ್ಲ ಯೋಚನೆ ಮಾಡಿ ಒಂದು ಡಿಸಿಷನ್ಗೆ ಬಂದಿದ್ದೀನಿ. ನಾನು ಪ್ರೇಮ್ನ ಕಂಪ್ನಿಯಿಂದ ತೆಗೆದು ನೀನನ್ನು ದೊಡ್ಡ ಪೊಸಿಷನ್ ಕೂಡಿಸ್ಬೇಕು ಅಂತಿದ್ದೀನಿ. ವೆಲ್, ನಾಳೆ ಬೋರ್ಡ್ ಮೀಟಿಂಗಲ್ಲಿ ಅನೌನ್ಸ್ ಮಾಡಿ. ನಾ ಹೇಳಿಲ್ವ ಸರು, ಈಜೆ ಬಿಟ್ಟು ಇನ್ಯಾರ ಕೈಲೂ ಇಂಥ ದೊಡ್ಡ ಬದಲಾವಣೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ನಮ್ಮ ಕರ್ಮ. ಅನ್ಕೊಂಡಿದ್ದೊಂದು ಆಗಿದ್ದು ಇನ್ನೊಂದು. ರಾಮ್, ನಿಜವಾಗ್ಲೂ ನಿನ್ಗೇನು ಹೇಳಬೇಕೋ ನನಗೆ ಗೊತ್ತಾಗ್ತಾ ಇಲ್ಲ. ಅವರಿಬ್ರು ಒಂದಾಗಿದ್ದಷ್ಟೇ ಮತ್ತೆ ಮನೇಲಿ ಎಷ್ಟೊಂದು ಚೈತನ್ಯ ತುಂಬಿಕೊಳ್ತು ನೋಡು. ಅಲ್ವಾ ಅಜ್ಜಿ? ಈ ಮನೇಲಿ ಯಾರಾದ್ರೂ ಒಬ್ರು ಬೇಜಾರಾಗಿದ್ರೆ ಫುಲ್ ಮನೇನೆ ಮಂಕ್ ಬರ್ದಂಗಿರುತ್ತೆ. ಈಗ ಇವರು ಮೊದ್ಲಿಗಿಂತ ಕ್ಲೋಸ್ ಆಗಿದ್ದಾರೆ ಅಂದ್ರೆ ಇನ್ಮೇಲೆ ಈ ಮನೇಲಿ ಫುಲ್ ಹಬ್ಬನೇ. ನನ್ಗಂತೂ ನಂಬೋದಕ್ಕೆ ಆಗ್ತಾ ಇಲ್ಲ. ಅಲ್ವಾ? ಇದೆಲ್ಲ ಇಷ್ಟು ಬೇಗ ಮುಗಿಯುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇದನ್ನೆಲ್ಲ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಈ ರೂಟ್ನಲ್ಲೂ ಸಾಲ್ವ್ ಮಾಡ್ಬೋದು ಅನ್ನೋದು ನಿಜವಾಗ್ಲೂ ಗೆಸ್ ಮಾಡೋಕ್ಕೂ ಆಗಲ್ಲ. ಆ್ಯಕ್ಚುಲಿ ಇಟ್ಸ್ ವೆರಿ ಸಿಂಪಲ್ ಅಂತ. ಯಾವುದೇ ಮನೆಯಲ್ಲಿ ಇಬ್ಬರ ಮಧ್ಯೆ ವೈಮನಸ್ಸು ಬರುತ್ತೆ ಅಂದರೆ ಅದಕ್ಕೊಂದು ರೂಟ್ ಕಾಸ್ ಇರುತ್ತೆ. ಆ ರೂಟ್ ಕಾಸ್ನ ನಾವು ಸಾಲ್ವ್ ಮಾಡಿದ್ರೆ ಜಗಳ ಕ್ಲಿಯರ್ ಆಗುತ್ತೆ. ಆದರೆ ಕೆಲವು ಸತಿ ನಮ್ಮ ಈಗೋಗಳೇ ರೂಟ್ ಕಾಸ್ ಆಗ್ಬಿಡುತ್ತೆ. ಆಗ ಜಗಳ ಬಗೆಹರಿಸೋದು ಸ್ವಲ್ಪ ಕಷ್ಟ. ಆಗ ಅದರದೇ ರೂಟಲ್ಲಿ ಹೋಗಿ ಅದನ್ನು ಕ್ಲಿಯರ್ ಮಾಡಬೇಕಾಗುತ್ತೆ. ನಾನು ಮಾಡಿದ್ದು ಅದನ್ನೇ. ಆ್ಯಕ್ಚುಲಿ ಪ್ರೇಮ್ ಪ್ರಮೋದ್ ಒಬ್ರನ್ನೊಬ್ರು ಬೈಕೋತಾ ಇದ್ರು. ನಾನು ಅವರಿಬ್ಬರು ಮಧ್ಯೆ ಹೋಗಿ ಒಬ್ಬರು ಮುಂದೆ ಇನ್ನೊಬ್ಬರನ್ನ ಬೈಯಕ್ಕೆ ಶುರು ಮಾಡಿದೆ. ಅದು ಅವ್ರಿಗೆ ತಡ್ಕೊಳಕ್ಕಾಗಲಿಲ್ಲ. ಅವ್ರ ಒಳಗಿದ್ದ ಅಣ್ಣ ತಮ್ಮನ ಸಂಬಂಧ ಆಚೆ ಬಂತು. ನಾನು ಅಂದ್ಕೊಂಡ ಹಾಗೆ ಎಲ್ಲ ಸರಿ ಬಂತು. ನಮ್ಮನೇಲಾಗಿರೋ ತಪ್ಪು ಎಲ್ಲರ ಮನೇಲೂ ಆಗುವಂಥದ್ದೇ. ಗಂಡಂದಿರು ತಪ್ಪು ಮಾಡಿದಾಗ ಹೆಂಡ್ತಿರೋದನ್ನು ತಿದ್ದೋಕೆ ಪ್ರಯತ್ನ ಮಾಡಬೇಕು. ಹೆಣ್ಣಿಗೆ ಆ ಶಕ್ತಿ ಇದೆ. ಗಂಡನ್ನು ತಿದ್ದಿ ಮತ್ತೊಮ್ಮೆ ಆ ತಪ್ಪನ್ನು ಮಾಡದಿರೋ ಹಾಗೆ ನೋಡ್ಕೋಬೇಕು. ಬಟ್ ಮಾಡಿದ ತಪ್ಪನ್ನು ಸರಿ ಇದೆ ಅಂತ ಬೆಂತಟ್ಟಿದ್ರೆ ಅದರಿಂದ ಇನ್ನೊಂದು ಮತ್ತೊಂದು ತಪ್ಪುಗಳಾಗತ್ತೆ. ಬಟ್ ನನ್ನ ಸೊಸೆಂದಿರೋ ಹಾಗೆಲ್ಲ ಮಾಡಲ್ಲ ಅನ್ನೋ ನಂಬಿಕೆನ ನೀವು ಉಳಿಸ್ಕೋತೀರಾ ಅಂದ್ಕೊಂಡಿದ್ದೆ.
ಓಕೆ ಅಜಯ್. ನನಗೆ ನೆನಪಿದ್ದಾಗ ಹೇಗಿದ್ನೋ ಹೇಗೆ ಬಿಹೇವ್ ಮಾಡ್ತಿದ್ನೋ ನನಗೆ ಗೊತ್ತಿಲ್ಲ. ಆದರೆ ಈಗ ನಿಮ್ಮ ಮುಂದೆ ನಿಂತಿರೋ ಇವಳು ತುಂಬಾನೇ ಹೊರಟು. ತಪ್ಪಾದ್ರೆ ಅದು ಯಾರೇ ಆಗಿರಲಿ, ಒಂದು ಕ್ಷಣನೂ ಯೋಚನೆ ಮಾಡದೆ ನಿಂತ ಜಾಗದಲ್ಲೇ ಸುಟ್ಟು ಬೂದಿ ಆಗ್ಬಿಡ್ಬೇಕು. ಅಂಥ ಶಿಕ್ಷೆ ಕೊಡ್ತೀನಿ. ನನ್ನ ಕೋಪ ಯಾವ ಲೆವೆಲ್ಗೆ ಬೇಕಾದ್ರೂ ಹೋಗ್ಬೋದು. ಅನುಮಾನ ಇದ್ರೆ ಬೇಕಾದ್ರೆ ನನ್ನ ಜೊತೆ ಕೆಲಸ ಮಾಡಿದವ್ರನ್ನ ಕೇಳಿ ತಿಳ್ಕೊಳ್ಳಿ. ನೀವುಗಳು ಈ ಮನೆಗೆ ಸೊಸೇಂದ್ರಾಗಿ ಬಂದಿದ್ದೀರಾ. ಅತ್ತೆ ಆಗೋ ಪ್ರಯತ್ನ ಮಾಡಬೇಡಿ. ಇನ್ ಮುಂದೆ ಲೀಲಾ ಬಗ್ಗೆ ಬೇರೆ ಏನಾದ್ರೂ ಪ್ಲಾನ್ ಮಾಡೋದಿರ್ಲಿ, ಅವಳನ್ನ ಈ ಮನೆಯಿಂದ ಹೊರಗಡೆ ಕಳಿಸೋ ಯೋಚನೆ ಕೂಡ ಮಾಡಬೇಡಿ. ಲೀಲಂಗೆ ಏನ್ ಬೇಕಾದ್ರೂ ಅನ್ಬಹುದು, ಏನ್ ಬೇಕಾದ್ರೂ ಮಾಡಬಹುದು, ಏನ್ ಬೇಕಾದ್ರೂ ಪಿತೂರಿ ಮಾಡಬಹುದು ಅನ್ಕೊಂಡಿದ್ದೀರಾ? ಕೊನೆ ಸಲ ಕೇಳ್ತಾ ಇದ್ದೀನಿ, ನಿಮ್ಮ ಮತ್ತೆ ಲೀಲಾ ಮಧ್ಯೆ ಏನ್ ಸಂಬಂಧ ಇದೆ ಅಂತ ಹೇಳಿ. ನಾನು ಅರ್ಥ ಮಾಡ್ಕೊಂಡಿರೋದೇನಂದ್ರೆ, ನಿಮ್ಮ ಮತ್ತೆ ಲೀಲಾ ಮಧ್ಯೆ ಈ ಸ್ಟೇಟಸ್ಸು, ಅಧಿಕಾರ, ಅಂತಸ್ತು ಇದೆಲ್ಲದಕ್ಕೂ ಮೀರಿದ್ದು ಬೇರೆ ಏನೋ ಇದೆ, ಬೇರೆ ಸಂಬಂಧನೇ ಇದೆ. ಇಲ್ಲ ಅಂದ್ರೆ ಈ ಮಟ್ಟಕ್ಕೆ ಇಳಿತಿರ್ಲಿಲ್ಲ. ಅಯ್ಯೋ ಅತ್ತೆ, ನೀವ್ ಅನ್ಕೊಂಡ ಹಾಗೆ ನಮ್ಮ ಲೀಲನ್ ಮಧ್ಯೆ ಬೇರೆ ಏನೂ ಇಲ್ಲ. ನಾನು ದುರ್ಗಾ ಅಕ್ಕ, ಲೀಲಾ ಎಲ್ಲ ಫ್ರೆಂಡ್ಸು. ಇಟ್ಸ್ ಜಸ್ಟ್ ಫ್ರೆಂಡ್ಶಿಪ್. ಶಟ್ ಅಪ್. ನಿಮ್ ನಾಟಕಗಳು ನನ್ಗೇನ್ ಗೊತ್ತಿಲ್ಲ ಅನ್ಕೊಂಡಿದೀರಾ? ನಾನ್ ನಿಮ್ಮಿಬ್ರನ್ನ ಗಮನಿಸ್ತಾನೆ ಇರ್ತೀನಿ. ಇನ್ನೊಂದ್ಸಲ ಲೀಲಾ ಸುದ್ದಿಗೆ ಬಂದ್ರೆ ಸತ್ಯ ಒಂದಲ್ಲ ಒಂದಿನ ನನಗೂ ಗೊತ್ತಾಗುತ್ತೆ. ಆಗಲ್ಲ ಅನ್ನೋದನ್ನ ಎಷ್ಟು ಡಿಸೈನ್ ಹೇಳ್ಬಿಟ್ರಿ ಮೇಡಮ್. ಆದ್ರೂ ಪರವಾಗಿಲ್ಲ ಬಿಡಿ, ನಾನು ನನ್ನ ಆತ್ಮವಿಶ್ವಾಸ ಬಿಡಲ್ಲ ಮೇಡಮ್. ಲವ್ ಅಲ್ಲಿ ಮೆರಿಟ್ ತಗೋತೀನಿ, ಆಗ ಗವರ್ಮೆಂಟ್ ಸೀಟೇ ಸಿಗುತ್ತೆ. ಆಮೇಲೆ ಡೈರೆಕ್ಟ್ ಅಪ್ಲಿಕೇಶನ್, ಡೈರೆಕ್ಟ್ ಸೆಲೆಕ್ಷನ್. ಆಮೇಲೆ ನನ್ನ ಹುಡುಗಿನ ಕರ್ಕೊಂಡು ಇಲ್ಲಿಗೆ ಬರ್ತೀನಿ, ಹೇಳ್ತೀನಿ ಇವ್ರು ಯಾರು ನನ್ನ ಲವ್ಗೆ ಒಂದಿಷ್ಟು ಸಪೋರ್ಟ್ ಮಾಡಿಲ್ಲ, ನನ್ನ ಸ್ವಂತ ಪರಿಶ್ರಮದಿಂದಲೇ ನಾನು ನಿನ್ನನ್ನು ಗೆದ್ದಿರೋದು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಈ ಜಾಗಕ್ಕೆ ಬರೋದಿಲ್ಲ. ಈ ಥರ ಹೇಳ್ತೀನಿ ಅಂತ ಅನ್ಕೊಂಡ್ರ ಮೇಡಮ್? ನಿಮ್ ಕಾಲ್ ಕಟ್ಕೋತೀನಿ, ದಮ್ಮ ಅಂತೀನಿ ಮೇಡಮ್. ಒಂಚೂರು ನನ್ನ ಲವ್ ಸಪೋರ್ಟ್ ಮಾಡಿ, ಒಂಚೂರು ಇಂಪ್ಲೂಯೆನ್ಸ್ ಮಾಡಿ ಮೇಡಮ್. ಮೇಡಮ್ ದಮ್ಮ ಅಂತೀನಿ ಮೇಡಮ್, ಪ್ಲೀಸ್. ಅಂತಾರ ಮೇಡಮ್ ನತ್ತಿದ್ದಾರೆ ಅಂದ್ರೆ ರೂಪನ್ ಹತ್ರ ಗ್ಯಾರಂಟಿಗೆ ಇನ್ಫ್ಲುಯೆನ್ಸ್ ಮಾಡೇ ಮಾಡ್ತಾರೆ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಬೈ ಬೈ, ಗುಡ್ ಬೈ. ಮೇಡಮ್ ಹೆಸರು ನೆನಪಿದೆ ಅಲ್ವಾ? ದ ನೇಮ್ ಇಸ್ ವಿಶ್ವರೂಪ್. ಓಕೆ ಬೈ. ಲೀಲಾ, ಎಷ್ಟು ಖುಷಿ ಆಗುತ್ತಲ್ವಾ ಈ ಮನೆಯಲ್ಲಿ ನಗಾಡ್ಕೊಂಡು ನೆಮ್ಮದಿಯಾಗಿರ್ಬಹುದು. ಅಕ್ಕ, ನೀವ್ ಹೇಳಿದ್ದೆಲ್ಲ ಈ ಮನೇಲಿ ಇನ್ನೂ ಜಾಸ್ತಿ ಆಗ್ಬೇಕು ಅಂದ್ರೆ ನಿಮ್ಗೆಲ್ಲ ನೆನ್ಪು ಬರ್ಬೇಕು. ಆಗ ನಿಮಗ್ ಗೊತ್ತಾಗುತ್ತೆ ಯಾರ್ಯಾರ ಜೊತೆ ಎಷ್ಟು ಕನೆಕ್ಷನ್ ಇತ್ತು ಅಂತ. ಅಕಸ್ಮಾತ್ ನನಗ್ ನೆನಪಾಗ್ಲಿಲ್ಲ ಅಂದ್ರೆ? ಅಕ್ಕ, ನಾನು ಮಿಡಲ್ ಕ್ಲಾಸಿಂದ ಬಂದವಳು. ನಮ್ಮ ಮನೇಲಿ ತುಂಬಾ ಬಡತನ ಇದ್ರು ನಮ್ಮಪ್ಪ ನಮ್ಮನ್ನ ತುಂಬಾ ಪ್ರೀತಿಯಿಂದ ಬೆಳೆಸಿದ್ದಾರೆ. ಅಪ್ಪನ ಕೈಗೆ ನನ್ನ ಕೈ ಸೇರಿದ್ರೆ ಮನೆಗೆ ಒಳ್ಳೇದಾಗುತ್ತೆ, ಅಪ್ಪನ ಭಾರ ಕಮ್ಮಿ ಮಾಡ್ಬೋದು ಅಂತ
ಅಲ್ಪ ಸ್ವಲ್ಪ ಆಕ್ಟಿಂಗ್ ಮಾಡಿಕೊಂಡು ದುಡಿಯೋಣ ಅಂತ ಹೊರಟೆ. ಈ ಥರ ಲೈಫ್ ಲೀಡ್ ಮಾಡುವಾಗ ನನ್ನ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಬಂತು. ಆಗ ಜೀವನ ನನಗೆ ಉಪ್ಪರ್ಗೆ ಮೇಲೂ ಕೂರಿಸ್ತು, ಕೆಳಗಿದ್ದನ್ನೆಲ್ಲನೂ ತೋರಿಸ್ತು. ಆ 7 ಬೀಳುಗಳ ಮಧ್ಯ ನನಗೆ ಸಿಕ್ಕಿದ್ದೊಂದು ಪವಿತ್ರವಾದ ಸ್ನೇಹ ಅಂದರೆ ಅದು ನಿಮ್ಮ ಸ್ನೇಹ ಅಕ್ಕ. ಇಂಥ ಟೈಮಲ್ಲಿ ನೀನು ನನ್ನ ಬಿಟ್ಟು ಹೋಗ್ತೀನಿ, ನನ್ನ ಮರೆತು ಹೋಗ್ತೀನಿ ಅಂತ ಹೇಳಿದ್ರೆ ನಂಗೆ ಭಯ ಆಗಲ್ವಾ ಅಕ್ಕ? ನೀವು ನನ್ನ ಮರೆತು ಹೋಗ್ಬಿಟ್ರೆ ನನಗೆ ಅಂತ ಯಾರೂ ಇರಲ್ಲ ಅಕ್ಕ. ಸಾರಿ ನೋಡು, ನಾನೇನೋ ತಮಾಷೆ ಕೇಳಿದೆ. ನೀನು ಇಷ್ಟೊಂದು ಬೇಜಾರು ಮಾಡ್ಕೊಳ್ತೀಯ ಅಂತ ಗೊತ್ತಿದ್ದಿದ್ರೆ ನಾನು ನಿಜವಾಗ್ಲೂ ಆ ಪ್ರಶ್ನೆನೇ ಕೇಳ್ತಿರ್ಲಿಲ್ಲ. ಇನ್ಮೇಲೆ ನಿನ್ಗೆ ಆ ಥರ ಪ್ರಶ್ನೆ ಕೇಳಲ್ಲ, ಆಯ್ತಾ? ನೋಡು, ನೀನೀಗ ಅಳಬಾರ್ದು, ಕಣ್ಣೊರ್ಸ್ಕೋ. ಇಷ್ಟು ಹೇಳಿದ್ರು ಅಳ್ತಿದ್ಯಲ್ಲ, ಪ್ಲೀಸ್ ಅಳ್ಬೇಡ, ಅಳೋದ್ ನಿಲ್ಸು. ಅರೆ, ಇಷ್ಟು ಹೇಳ್ತಿದ್ರು ಅಳ್ತಾನೆ ಇದೆಯಲ್ಲ, ಹಾಕ್ತೀನಿ ನೋಡು. ಈ ಮುದ್ದಾದ ಮುಖದಲ್ಲಿ ಯಾವಾಗ್ಲೂ ಹೀಗೆ ನಗು ಕಾಣ್ತಿರ್ಬೇಕು. ನಾನು ನಿನ್ ಬಿಟ್ಟು ಎಲ್ಲೂ ಹೋಗಲ್ಲ, ಓಕೆನಾ? ಮತ್ತಿನ್ನೇನ್ ಮೇಡಮ್, ನೀವು ಹೇಳ್ಕೊಡೋ ಸ್ಟೆಪ್ಪು ನನ್ಗೆ ಲವ್ ಬೇಕು ಅನ್ನೋ ತರ ಇರಲ್ಲ. ನೀವು ಚೆನ್ನಾಗಿದ್ರೆ ಸಾಕು, ನನ್ಗೇನ್ ಬೇಡ ಅನ್ನೋ ತರ ಇದ್ರೆ ನನ್ ಲವ್ ಸಕ್ಸಸ್ ಆಗೋದು ಹೇಗೆ ಮೇಡಮ್? ಸಾರಿ ಮೇಡಮ್, ಅದು ಮಾತಾಡೋ ಫ್ಲೋನಲ್ಲಿ ತಪ್ಪಾಗಿ ಮಾತಾಡ್ಬಿಟ್ಟೆ. ನಿಮಗೆ ನೋಯಿಸ್ಬೇಕಂತ ನಾನು ಈಗ ಮಾತಾಡಿಲ್ಲ ಮೇಡಮ್, ಸಾರಿ. ಇರೋದನ್ನೇ ತಾನೇ ನೀವು ಹೇಳಿರೋದು, ಇದ್ರಲ್ಲಿ ತಪ್ಪೇನಿದೆ ವಿಶ್ವರೂಪ್? ನಾವು ಪಡ್ಕೊಳ್ಳೋದಕ್ಕಿಂತ ಕೊಡೋದ್ರಲ್ಲೇ ಖುಷಿ ಇರುತ್ತೆ. ನೀವು ಅದನ್ನ ಒಂದ್ಸತಿ ಟ್ರೈ ಮಾಡಿ ನೋಡಿ, ಅಗತ್ಯ ಇರೋರಿಗೆ ಅದನ್ನ ಕೊಟ್ಟು ನೋಡಿ, ಆಗ ಆಗುತ್ತಲ್ಲ ಖುಷಿ, ಅದ್ರ ಮುಂದೆ ಬೇರೆ ಯಾವ್ದೂ ಇಲ್ಲ. ಏನ್ ಮೇಡಮ್ ನೀವು ಈ ಮದ್ವೆ ಆಗಿರೋರು ಬಂದು ಮದ್ವೆ ಅಂದ್ರೆ ವೇಸ್ಟ್ ಮಗ ಅಂತಾರಲ್ಲ, ನೀವು ಹಾಗೆ ಹೇಳ್ತಿದ್ದೀರಾ? ಈ ಮದ್ವೆ ಆದ ನಂತರ ಅಂತದ್ ಏನಿದೆ ಅಂತ ಗೊತ್ತಾಗ್ಬೇಕಾದ್ರೂ ಮದ್ವೆ ಆಗ್ಬೇಕಲ್ವಾ? ಸೊ ಫಸ್ಟ್ ಲೆಟ್ ಮಿ ಲವ್ ಅಂಡ್ ಗೆಟ್ ಮ್ಯಾರಿ ಲೇಟರ್. ಅತ್ತೆ 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 ನಾನು ಎಷ್ಟೊತ್ತಿ ಹೇಳಿದೀನಿ ಅತ್ತೆ ಅಂತ ಕರಿಬೇಡ ಅಂತ? ನಾನು ಹೇಳಿದ್ ನಿಂಗೆ ಅರ್ಥನೇ ಆಗಲ್ವಾ? ನಾನು ಬರೀ ಲೀಲಾ, ಅತ್ತೆ ಅಲ್ಲ. ಸಾರಿ ಲಕ್ಷ್ಮಿ, ನಾನು ಯಾಕೆ ಕೋಪ ಮಾಡ್ಕೊಂಡೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ನೀನ್ ಪದೇ ಪದೇ ಅತ್ತೆ ಅಂತ ಕರೆದ್ರೆ ಬೈ ಮಿಸ್ ಆಗಿ ಎಲ್ಲ ಅಂತರ ಹಾಕಂಗ್ ಗೊತ್ತಾಗ್ಬಿಡತ್ತೆ ಅಂತ ಆ ಥರ ಹೇಳ್ದೆ. ಅಕಸ್ಮಾತ್ ಅಂತರ ಹಾಕಂಗ್ ಗೊತ್ತಾದ್ರೆ ಏನ್ ಗತಿ? ಅವ್ರು ಯಾಕೆ ಏನು ಅಂತ ಪ್ರಶ್ನೆ ಮಾಡ್ತಾ ಹೋದಾಗ ನಿಜ ಗೊತ್ತಾಗ್ಬಿಡುತ್ತೆ. ನಿಜ ಗೊತ್ತಾದ್ರೆ ಅವರಿಬ್ರು ಸಂಬಂಧ ನಾಶ ಆಗುತ್ತಲ್ವಾ? ನನ್ ಕನ್ಸನ್ ನಿಂಗೆ ಅರ್ಥ ಆಗ್ತಿದೆ ಅನ್ಕೋತೀನಿ. ನೀವು ನನಗೆ ಏನೇ ಬೈದ್ರು ಬೇಜಾರಿಲ್ಲ, ಆದ್ರೆ ಅತ್ತೆ ಅನ್ನೋದನ್ನೇ ಬೇಡ ಅಂತಿದ್ದೀರಾ. ಲಕ್ಷ್ಮಿ ಅವರೇ, ಲೀಲಾ ಏನ್ ಬೇಡ ಅಂತ ಹೇಳಿದ್ಲು? ಅದು ನೀವು ಕಾಫಿ ಮಾಡ್ತಿದ್ದೀರಾ ಅಂತ ಹೇಳ್ದೆ. ಇವರು ನಮಗೂ ಕಾಫಿ ಬೇಕು ಅಂತ ಹೇಳಿದ್ರು. ನಾನಿಲ್ಲಪ್ಪ, ಅದು ಏಜ್ ಅವ್ರಿಗೆ ಮಾತ್ರ ಅಂತ ಹೇಳ್ದೆ. ಅಲ್ವಾ ವಿಶ್ವರೂಪ್? ಹೌದು ಹೌದು ಮೇಡಮ್. ಅಷ್ಟೇನಾ? ಲೀಲಾ, ಏನ್ ಗೊತ್ತಾ, ಅಭಿಯವ್ರ ಮುಂದೆ ನಿಂತ್ಕೊಂಡು ಮಾತಾಡೋದಕ್ಕೆ ತುಂಬಾನೇ ಭಯ ಆಗುತ್ತೆ. ಭಯನಾ? ಯಾಕೆ? ಆ ಥರ ಭಯ ಅಲ್ಲ. ಈಗ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಎಕ್ಸಾಮ್ ರಿಸಲ್ಟ್ ಬರೋ ದಿನ ಭಯ ಇರುತ್ತಲ್ಲ, ಆ ಥರ. ಆಮೇಲೆ ಈ ಇಂಟರ್ವ್ಯೂಗೆಲ್ಲ ಹೋದಾಗ ಭಯ ಆಗ್ತಿರುತ್ತಲ್ಲ, ಆ ಥರ ಭಯ. ಆದರೆ ಅಭಿಯವ್ರ ಖುಷಿ ನೋಡಿದ್ರೆ ತಂಪಾಗಿರೋ ಫೀಲ್ ಆಗುತ್ತೆ. ಅದಕ್ಕೆ ನಿಮ್ಮನ್ನ ನಾನು ಅಲ್ಲೇ ಬಿಟ್ಟು ಬಂದಿದ್ದು. ನೋಡಿ, ನೀವೆಷ್ಟು ಕೂಲ್ ಆಗಿದ್ದೀರಾ. ಲೀಲಾ, ನೀನು ಆಗ ಅವ್ರ ಖುಷಿನ ನೋಡ್ಬೇಕಿತ್ತು, ಆದ್ರೆ ನೀನ್ ಯಾಕೆ ಬೇಗ ಹೊಟ್ಟೋದೆ?